ನಮಸ್ಕಾರ ಸ್ನೇಹಿತರೆ, ಸೀಕ್ರೆಟ್ಸ್ ಹಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾನು ಡೈನೋಸಾರ್ಗಳನ್ನು ಅಳಿಸಿ ಹಾಕಿದ ಉಲ್ಕೆ ಬಿದ್ದ ಜಾಗದ ದೇಶಕ್ಕೆ ಹೊರಡಲಿದ್ದೇವೆ. ಅದುವೇ ಮೆಕ್ಸಿಕೋ. ಮೆಕ್ಸಿಕೋ ಡೈನೋಸಾರ್ಗಳನ್ನು ಅಳಿಸಿ ಹಾಕಿದ ಉಲ್ಕೆಯಿಂದ ಹಿಡಿದು ವಿಶ್ವದ ಅತಿದೊಡ್ಡ ಪಿರಮಿಡ್ವರೆಗೆ ಗುಲಾಬಿ ಬಣ್ಣದ ಸರೋವರಗಳೊಂದಿಗೆ ಮತ್ತು ಕ್ರಿಸ್ಮಸ್ ಯಾವಾಗಲೂ ಇರುವ ಪಟ್ಟಣಗಳೊಂದಿಗೆ ಅದ್ಭುತ ಖಜಾನೆಗಳ ದೇಶವಾಗಿದೆ. ಹಾಗಿದ್ದರೆ ಬನ್ನಿ, ಇಂದು ನಾವು ಮೆಕ್ಸಿಕೋದ 10 ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ಡೈನೋಸಾರ್ಗಳನ್ನು ಕೊಂದ ಉಲ್ಕೆ ಇಲ್ಲಿದೆ. ಸುಮಾರು 66 ಮಿಲಿಯನ್ ವರ್ಷಗಳ ಹಿಂದೆ ಒಂದು ಭಾರೀ ದೊಡ್ಡ ಗಾತ್ರದ ಉಲ್ಕೆ ಭೂಮಿಗೆ ಬಂದು ಅಪ್ಪಳಿಸಿತು. ಅದರ ಪರಿಣಾಮವಾಗಿ ಡೈನೋಸಾರ್ಗಳು ಸೇರಿದಂತೆ ಶೇಕಡ 75ರಷ್ಟು ಜೀವಿಗಳು ನಾಶವಾದವು. ಆ ಉಲ್ಕೆ ಬಿದ್ದ ಸ್ಥಳ ಅದು ಇಂದಿನ ಮೆಕ್ಸಿಕೋದ ಯುಕೋಟಾನ ಪರ್ಯಾಯ ದ್ವೀಪ. ಆ ಉಲ್ಕೆ ಸುಮಾರು 6 ಮೈಲಿಯಷ್ಟು ಅಗಲವಿತ್ತು ಮತ್ತು ಅದರಿಂದ 110 ಮೈಲಿ ಅಗಲದ ಚಿಕ್ಸುಲುಬ್ ಎಂಬ ಕುಳಿ ಇಲ್ಲಿ ಸೃಷ್ಟಿಯಾಯಿತು. ಇದು ಈಗ ಬಂಡೆಗಳ ಪದರದ ಕೆಳಗೆ ಹುದುಗಿ ಹೋಗಿದೆ. ಅಂದಾಗೆ ಆ ಪ್ರದೇಶದಲ್ಲಿರುವ ಸೈನ್ಯೂಟ್ಗಳು ಅಂದರೆ ನೈಸರ್ಗಿಕ ಕುಳಗಳು ಆ ಉಲ್ಕೆಯ ಪರಿಣಾಮದಿಂದಲೇ ಉಂಟಾಗಿವೆ. ಇದಕ್ಕೆ ಇದೇ ಸಾಕ್ಷಿಯಾಗಿದೆ. ಫ್ಯಾಕ್ಟ್ ನಂಬರ್ 2, ವಿಶ್ವದ ಅತಿದೊಡ್ಡ ಪಿರಮಿಡ್ ಇಲ್ಲಿದೆ. ಪಿರಮಿಡ್ ಅಂದ ತಕ್ಷಣ ನಮಗೆ ನೆನಪಾಗೋದು ಈಜಿಪ್ಟ್ ದೇಶ. ಆಶ್ಚರ್ಯವೆಂದರೆ ವಿಶ್ವದ ಅತಿದೊಡ್ಡ ಪಿರಮಿಡ್ ಮೆಕ್ಸಿಕೋನಲ್ಲಿದೆ. ಇದು ಚೊಲೋಲಾದ ಗ್ರೇಟ್ ಪಿರಮಿಡ್. ಇದರ ಎತ್ತರ ಸುಮಾರು 216 ಅಡಿ ಮತ್ತು 1300 ಅಡಿ ಅಗಲವಿದೆ. ಗಾತ್ರದ ವಿಷಯದಲ್ಲಿ ಇದು ಈಜಿಪ್ಟ್ನ ಗೀಜಾ ಪಿರಮಿಡ್ಗಿಂತಲೂ ದೊಡ್ಡದಾಗಿದೆ. ಇದನ್ನು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ನಿರ್ಮಿಸಲು ಪ್ರಾರಂಭಿಸಿದರು. ಸುಮಾರು 1000 ವರ್ಷಗಳ ಕಾಲ ಈ ಕಟ್ಟಡವನ್ನು ಕಟ್ಟಲಾಯಿತು. ವಿಶೇಷವೆಂದರೆ 16ನೇ ಶತಮಾನದಲ್ಲಿ ಸ್ಪ್ಯಾನಿಷ್ನ ವಸಾಹತುಗಾರರು ಇದರ ತುದಿಯಲ್ಲಿ ಒಂದು ಚರ್ಚನ್ನು ಸಹ ಕಟ್ಟಿದರು. ಅದು ರಕ್ಷಿತ ಸ್ಮಾರಕವಾಗಿರುವುದರಿಂದ ಪಿರಮಿಡ್ನ ಬಹುಭಾಗ ಇನ್ನೂ ಅಗೆತಕ್ಕೆ ಸಿಕ್ಕಿಲ್ಲ. ಫ್ಯಾಕ್ಟ್ ನಂಬರ್ 3, ಚಾಕ್ಲೇಟ್ ಇಲ್ಲಿಂದಲೇ ಹುಟ್ಟಿತು. ಚಾಕ್ಲೇಟನ್ನು ಮೊದಲು ಕಂಡುಹಿಡಿದವರು ಮೆಕ್ಸಿಕೋದಲ್ಲಿನ ಓಲ್ಮೆಕ್ ನಾಗರಿಕತೆಯವರು. ಅವರು ಕೋಕೋ ಬೀನ್ಸನ್ನು ಬೆಳೆಸಿದರು. ನಂತರ ಮಾಯಾ ನಾಗರಿಕತೆಯವರು ಕೋಕೋ ಬೀನ್ಸನ್ನು ನೀರು, ಮೆಣಸಿನಕಾಯಿ ಮತ್ತು ವೆನಿಲಾದೊಂದಿಗೆ ಬೆರೆಸಿ ಸೋಕೋ ಲಾಟ್ಲಾ ಎಂಬ ನೊರೆಯ ಪಾನಿಯನ್ನು ತಯಾರಿಸುತ್ತಿದ್ದರು. ಆಗ ಇದು ಕಹಿಯಾಗಿತ್ತು. ಸ್ಪ್ಯಾನಿಷ್ನ ಜನರು ಇದನ್ನು ಯುರೋಪಿಗೆ ತಂದಾಗ ಸಕ್ಕರೆ ಮತ್ತು ಹಾಲನ್ನು ಸಹ ಸೇರಿಸಿದರು. ಅಜ್ಟೆಕ್ ದೊರೆಗಳು ಚಾಕ್ಲೇಟನ್ನು ದೇವತೆಯ ಉಡುಗೊರೆ ಎಂದು ಪರಿಗಣಿಸಿದರು. ಫ್ಯಾಕ್ಟ್ ನಂಬರ್ 4, ಡೆಡ್ ಡೇ, ಸಂತೋಷದ ಹಬ್ಬ. ಡೇ ಆಫ್ ದಿ ಡೆಡ್ ಅಂದರೆ ಸಾವಿನ ದಿನ ಎಂದು ನೀವು ಭಾವಿಸಬಹುದು. ಆದರೆ ಮೆಕ್ಸಿಕೋದಲ್ಲಿ ಇದೊಂದು ಅದ್ಭುತವಾದ ಸಂಭ್ರಮದ ಹಬ್ಬ. ಪ್ರತಿ ನವೆಂಬರ್ನ 1 ಮತ್ತು 2ರಂದು ಮೆಕ್ಸಿಕನ್ನರು ತಮ್ಮ ಮೃತರಾದ ಸಂಬಂಧಿಕರನ್ನು ಸ್ಮರಿಸುತ್ತಾರೆ. ಇದು ಭಯಾನಕ ಹಬ್ಬವಲ್ಲ, ಒಂದು ಬದುಕಿನ ಆಚರಣೆ. ಅವರ ವರ್ಣರಂಜಿತ ವೇದಿಕೆಗಳನ್ನು ಸಿದ್ಧಪಡಿಸುತ್ತಾರೆ. ಸಕ್ಕರೆ ತಲೆಬುರುಡೆಗಳು, ಮಾರಿಗೋಲ್ಡ್ನ ಹೂಗಳು ಮತ್ತು ಅವರ ಪ್ರೀತಿ ಪಾತ್ರರು ಇಷ್ಟಪಡುವ ಆಹಾರವನ್ನು ಇಲ್ಲಿ ಇಡಲಾಗುತ್ತದೆ. ಪರೇಡ್ಗಳು, ಸಂಗೀತ, ನೃತ್ಯ ಇದೆಲ್ಲವೂ ಆತ್ಮಗಳು ತಮ್ಮ ಮನೆಗೆ ಹಿಂದಿರುಗಿ ಬಂದು ಸಂಭ್ರಮಿಸಲಿ ಎಂದು ಇವರು ಮಾಡುತ್ತಾರೆ. ಫ್ಯಾಕ್ಟ್ ನಂಬರ್ 5, 1 ಗಂಟೆಯ ರಾಷ್ಟ್ರಪತಿ. ಮೆಕ್ಸಿಕೋದ 38ನೇ ರಾಷ್ಟ್ರಪತಿ ಪೆಡ್ರೋ ಲಾಸ್ಕುರೆನ್ ಕೇವಲ 1 ಗಂಟೆ ಮಾತ್ರ ಆಡಳಿತ ನಡೆಸಿದರು. 1913ರಲ್ಲಿ ಫೆಬ್ರವರಿ 19ರಂದು ನಡೆದ ಸೈನಿಕ ಕ್ರಾಂತಿಯ ಭಾಗವಾಗಿತ್ತು. ಜನರಲ್ ವಿಕ್ಟೋರಿಯಾನೋ ಹುಯರ್ಟಾ ಅವರನ್ನು ಅಧ್ಯಕ್ಷರನ್ನು ಬಂಧಿಸಿದಾಗ ಸಂವಿಧಾನದ ಪ್ರಕಾರ ಲಾಸ್ಕುರೆನ್ ಅಧ್ಯಕ್ಷರಾದರು. ಅವರ ಏಕೈಕ ಕೆಲಸವೆಂದರೆ ಹುಯರ್ಟಾ ಅವರನ್ನು ಗೃಹ ಸಚಿವರನ್ನಾಗಿ ನೇಮಿಸುವುದು ಮತ್ತು ಕೂಡಲೇ ರಾಜೀನಾಮೆ ಕೊಡುವುದು. ಇದು ವಿಶ್ವದ ಅತ್ಯಂತ ಕಡಿಮೆ ಅವಧಿಯ ಅಧ್ಯಕ್ಷತೆಯಾಗಿತ್ತು. ಫ್ಯಾಕ್ಟ್ ನಂಬರ್ 6, ಯಾವಾಗಲೂ ಕ್ರಿಸ್ಮಸ್. ಮೆಕ್ಸಿಕೋದಲ್ಲಿ ತ್ಲಾಪೂಜಾ ಎಂಬ ಪಟ್ಟಣವಿದೆ.
ಇಲ್ಲಿಯ ಜನರು ಮೆಕ್ಸಿಕೋದ ಒಟ್ಟು ಗಾಜಿನ ಕ್ರಿಸ್ಮಸ್ ಅಲಂಕಾರಕಗಳಲ್ಲಿ 70%ಕ್ಕಿಂತಲೂ ಹೆಚ್ಚು ಕೈಯಿಂದಲೇ ತಯಾರಿಸುತ್ತಾರೆ. ಇಲ್ಲಿನ ಅಂಗಡಿಗಳಲ್ಲಿ 10% ವರ್ಷ ಪೂರ್ತಿ ಕ್ರಿಸ್ಮಸ್ ವಸ್ತುಗಳನ್ನೇ ಮಾರಾಟ ಮಾಡುತ್ತವೆ. ಅಕ್ಟೋಬರಿನಿಂದ ಡಿಸೆಂಬರ್ವರೆಗೆ ಇಲ್ಲಿ ಫೆರಿಯಾ ಡೆ ಲಾ ಎಸ್ಪೆರಾ ಇದು ನಡೆಯುತ್ತದೆ. ಇನ್ನೊಂದು ಪಟ್ಟಣ ಚಿಗ್ನಾಹು ಬಾಫ್ನಾ, ಇದು ಕೂಡ ತನ್ನ ಗಾಜಿನ ಅಲಂಕಾರಕಗಳಿಗೆ ಪ್ರಸಿದ್ಧಿ ಪಡೆದಿದೆ. ಫ್ಯಾಕ್ಟ್ ನಂಬರ್ 7, ಬಣ್ಣದ ಟಿವಿ ಹಿಂದಿನ ಮೆಕ್ಸಿಕನ್ ಮೇಧಾವಿ. ನಾವು ಈಗ ಕಲರ್ ಟಿವಿಗಳನ್ನು ನೋಡುತ್ತಿದ್ದೀವಿ, ಅಂದರೆ ಇದರ ಹಿಂದೆ ಒಬ್ಬ ಮೆಕ್ಸಿಕನ್ ಇಂಜಿನಿಯರ್ ಇದ್ದಾನೆ. ಅವರೇ ಗುಯೆಲ್ಮೊರೋ ಗೊನ್ಜಾಲೆಜ್ ಕ್ಯಾಮ್ರಾನ್ ಅವರು. ಇದೇ ಅವರ ಕೊಡುಗೆಯಾಗಿದೆ. 1940ರಲ್ಲಿ ಟ್ರೈಕೋಮ್ಯಾಟಿಕ್ ಸೀಕ್ವೆನ್ಸಿಯಲ್ ಫೀಲ್ಡ್ ಸಿಸ್ಟಮ್ ಎಂಬ ವ್ಯವಸ್ಥೆಯನ್ನು ಪೇಟೆಂಟ್ ಮಾಡಿದರು. ಇದು ಕೆಂಪು, ಹಸಿರು ಮತ್ತು ನೀಲಿ ಬಣ್ಣಗಳ ಫಿಲ್ಟರ್ಗಳನ್ನು ಬಳಸುತ್ತಿತ್ತು. ಅಮೆರಿಕನ್ ಕಂಪನಿಗಳು ಅವರಿಗೆ ಅವಕಾಶ ನೀಡಿದರೂ ಮೊದಲ ಬಣ್ಣದ ಟಿವಿ ಮೆಕ್ಸಿಕೋದಲ್ಲೇ ಪ್ರಸಾರವಾಗಬೇಕೆಂದು ಅವರು ಬಯಸಿದ್ದರು. 1963ರಲ್ಲಿ ಅವರ ವ್ಯವಸ್ಥೆಯಿಂದ ಮೆಕ್ಸಿಕೋದ ಚಾನಲ್ ನಂಬರ್ 5 ಮೊದಲ ಬಣ್ಣದ ಪ್ರಸಾರವನ್ನು ಮಾಡಲಾಯಿತು. ಫ್ಯಾಕ್ಟ್ ನಂಬರ್ 8, ಅತಿ ಚಿಕ್ಕ ಜ್ವಾಲಾಮುಖಿ. ಮೆಕ್ಸಿಕೋದಲ್ಲಿದೆ ಕ್ಯೂಕ್ಸ್ಕೋಮೇಟ್. ವಿಶ್ವದ ಅತಿ ಚಿಕ್ಕ ಜ್ವಾಲಾಮುಖಿ ಎಂದು ಕರೆಯಲ್ಪಡುವ ಇದು ಕೇವಲ 43 ಅಡಿ ಎತ್ತರವಿದೆ. ಆದರೆ ತಂತ್ರಜ್ಞಾನದ ಪ್ರಕಾರ ಇದು ನಿಜವಾದ ಜ್ವಾಲಾಮುಖಿ ಅಲ್ಲ, ಬದುಕಿಲ್ಲದ ಗೀಸರ್, ಅಂದರೆ ಉಷ್ಣವಲಯದ ಬುಗ್ಗೆ. ಇದು 1964ರಲ್ಲಿ ಇನ್ನೊಂದು ಜ್ವಾಲಾಮುಖಿಯ ಸ್ಫೋಟದಿಂದ ಸೃಷ್ಟಿಯಾಯಿತು. ನಿಜವಾದ ವಿಶ್ವದ ಅತಿದೊಡ್ಡ ಸಕ್ರಿಯ ಜ್ವಾಲಾಮುಖಿ ಫಿಲಿಪೈನ್ಸ್ನಲ್ಲಿದೆ. ಫ್ಯಾಕ್ಟ್ ನಂಬರ್ 9, ಗುಲಾಬಿ ಸರೋವರಗಳು. ಮೆಕ್ಸಿಕೋದ ಲಾಸ್ ಕೊಲೋಡರಸ್ನಲ್ಲಿ ಗುಲಾಬಿ ನೀರಿದೆ. ಇದು ಮಾಯಾ ಕಾಲದಿಂದ ಉಪ್ಪು ಉತ್ಪಾದನೆಯ ತಾಣವಾಗಿತ್ತು. ವೈಜ್ಞಾನಿಕ ಕಾರಣವೇನೆಂದರೆ ಈ ನೀರಿನಲ್ಲಿರುವ ಆಲ್ಗೆ ಮತ್ತು ಪ್ಲಾಂಕ್ಟನ್ ಮತ್ತು ಉಪ್ಪು ನೀರಿನ ಸೀಗಡಿಗಳು ಬೀಟಾ ಕೆರಟಿನ್ ಎಂಬ ಕೆಂಪು ಮತ್ತು ಕಿತ್ತಳೆ ವರ್ಣದ್ರವ್ಯವನ್ನು ಉತ್ಪಾದಿಸುತ್ತವೆ. ಸೂರ್ಯನ ಬೆಳಕಿನಲ್ಲಿ ನೀರು ಆವಿಯಾದಾಗ ಈ ಬಣ್ಣ ಗೋಚರವಾಗುತ್ತದೆ. ಇದೇ ವರ್ಣದ್ರವ್ಯದಿಂದ ಫ್ಲೆಮಿಂಗೋ ಪಕ್ಷಿಗಳು ಗುಲಾಬಿ ಬಣ್ಣವಾಗಿರುತ್ತವೆ. ಫ್ಯಾಕ್ಟ್ ನಂಬರ್ 10, 35 ಯುನೆಸ್ಕೋ ತಾಣಗಳು. ಮೆಕ್ಸಿಕೋದಲ್ಲಿ 35 ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಿವೆ. ಇದು ಅಮೆರಿಕ ಖಂಡದಲ್ಲೇ ಅತಿ ಹೆಚ್ಚು. ಮಾಯಾ ನಾಗರಿಕತೆಯ ಅದ್ಭುತ ಚಿಚೆನ್ ಇಟ್ಜಾ, ಸೂರ್ಯನ ಪಿರಮಿಡ್ಗಳು ಟಿಟಿಯುಕಾನ್, ಪ್ರಕೃತಿಯ ಸಂರಕ್ಷಿತ ಪ್ರದೇಶ ಸಿಯಾಕಾನ್, ಇವೆಲ್ಲವೂ ಇಲ್ಲೇ ಇವೆ. ವಿಶೇಷವೆಂದರೆ ಮೆಕ್ಸಿಕೋದ ಧ್ವಜದಲ್ಲಿನ ಹದ್ದು ಹಾವನ್ನು ತಿನ್ನುವ ಕ್ಯಾಕ್ಟಸ್ ಮೇಲೆ ಕುಳಿತಿರುವುದು ಅಜೆಕ್ಟ್ ದಂತಕಥೆಯನ್ನು ಆಧರಿಸಿದೆ. ದೇವರುಗಳು ತಮ್ಮ ನಗರವನ್ನು ನಿರ್ಮಿಸಲು ಈ ಸ್ಥಳವನ್ನು ಸೂಚಿಸಿದರು ಎಂದು ನಂಬಲಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಮೆಕ್ಸಿಕೋದ 10 ಅದ್ಭುತ ಸಂಗತಿಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತ ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.